ಅವಳು ಹಾಗಾಗಿ ದೇವರು ಪರಲೋಕದಲ್ಲಿ ಹೋದಾಗ ನಮ್ಮಿಂದ ಕೇಳೋದು, ಎಷ್ಟು ಕೆ ಜಿ ಚಿನ್ನ ಸಂಪಾದನೆ ಮಾಡಿದ್ಯಾ, ಎಷ್ಟು ಮನೆ ಕಟ್ಟಿದ್ಯಾ, ಎಷ್ಟು ಬಿಲ್ಡಿಂಗ್ ಕಟ್ಟಿದ್ಯಾ, ಎಷ್ಟು ವ್ಯಾಪಾರ ಮಾಡಿದ್ಯಾ, ಎಷ್ಟು ಹಣ ಕಳಿಸಿದ್ಯಾ, ಇದು ಯಾವುದು ಕೇಳಲ್ಲ ಕಣ್ರಿ. ಆಮೇಲೆ ಅಲ್ಲಿ ದೇವ್ರು ನಮ್ಮನ್ನು ಪರಲೋಕದಲ್ಲಿ ಹೋದಾಗ ಕೇಳೋದು, ಎಷ್ಟು ಆತ್ಮಗಳ ಸಂಪಾದನೆ ಮಾಡಿದೆ, ಅದೇ ನಿನ್ನ ಸಂಪಾದನೆ. ಆ ಸಂಪಾದನೆ ಮಾತ್ರನೇ ಪರಲೋಕದಲ್ಲಿ ಬರೋದು. ಇನ್ನು ಮಿಕ್ಕಿದ ಲೋಕದಲ್ಲಿ ನೀವೇನು ಸಂಪಾದಿಸಿದ್ರು ಯಾವ ನಟ್ಟು ಬೋಲ್ಟು ಬೆಲ್ಟು ಇವ್ಯಾವು ಕೂಡ ಪರಲೋಕದಲ್ಲಿ ಬರೋದೇ ಇಲ್ಲ, ಬರೋಕ್ಕೆ ದೇವರು ಬಿಡಲ್ಲ. ಆಮೇಲೆ ಹಲಲಿಯ ನಮ್ಮ ಶರೀರವು ಕೂಡ ಪರಲೋಕ ಬರೋಕ್ಕೆ ಬಿಡಲ್ಲ. ಆಮೇಲೆ ಹಲಲಿಯ ನಮ್ಮ ಆತ್ಮ ಮಾತ್ರ ಪರಲೋಕದಲ್ಲಿ ಪ್ರವೇಶ ಮಾಡುತ್ತೆ. ಅದು ಎಲ್ಲ ಮನುಷ್ಯರಾದ ಎಲ್ಲ ದೇವ ಮಕ್ಕಳಿಗೂ ಗೊತ್ತಿರಬೇಕು. ಆಮೇಲೆ ಹಲಲಿಯ ಪರಲೋಕದಲ್ಲಿ ಏನೋ ಹೋಗುತ್ತೆ ನಮ್ಮ ಆತ್ಮ ಅಷ್ಟೇ. ಆಮೇಲೆ ನಂತರ ನಾವು ಸಂಪಾದಿಸಿದಂಥ ಆತ್ಮಗಳು ಮಾತ್ರನೇ ಪರಲೋಕದಲ್ಲಿ ಬರುತ್ತೆ. ಇನ್ನು ಮಿಕ್ಕಿದ್ದು ಲೋಕದಲ್ಲಿ ನೀವು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಪರಲೋಕದಲ್ಲಿ 0, ಏನೂ ಬರಲ್ಲ. ಆಮೇಲೆ ಹಲಲಿಯ ಎಷ್ಟು ಕೆ ಜಿ ಸಂಪಾದನೆ ಚಿನ್ನ ಮಾಡಿದ್ರು ಬರಲ್ಲ, ಅದು ಬರೋಕ್ಕೂ ದೇವರು ಬಿಡೋದಿಲ್ಲ. ಆಮೇಲೆ ಹಲಲಿಯ ಯಾಕೆಂದರೆ ಪರಲೋಕದಲ್ಲೇ ಬಿಲಿಯನ್ ಟ್ರಿಲಿಯನ್ ಗಟ್ಟಲೆ ಚಿನ್ನ ಅಲ್ಲೇ ರೋಡಲ್ಲೇ ಬಿದ್ದಿರುತ್ತೆ. ನಾವು ತಗೊಂಡು ಹೋಗುವಂಥ 1/4 kg 1 kg 10 kg ಚಿನ್ನ ಅಲ್ಲಿ ಆ ಮೂಳೆಗೂ ಸಾಕಾಗಲ್ಲ, ಅಲ್ಲಿ ಅವಶ್ಯಕತೆಯೂ ಇಲ್ಲ ದೇವ್ರಿಗೆ. ಆಮೇಲೆ ಹಲಲಿಯ ಹಾಗಾಗಿ ಲೋಕದಲ್ಲಿದ್ದಾಗ ದೇವರ ಸ್ವಾರ್ಥನ ಸಾರಿರಿ, ದೇವರ ಸೇವೆಯನ್ನು ಮಾಡಿರಿ ಅನ್ನೋದು ಇದಕ್ಕೆ ಹೇಳೋದು. ಆಮೇಲೆ ಹಲಲಿಯ ಅಕ್ಕಪಕ್ಕದಲ್ಲಿರೋರು ಕೂಡ ಕೈ ಕೊಟ್ಟಲ್ಲಿ ಆತ್ಮಗಳನ್ನು ಸಂಪಾದನೆ ಮಾಡಿ, ಅದು ಮಾತ್ರ ಪರಲೋಕದಲ್ಲಿ ಬರುತ್ತೆ ಅಂತ ಹೇಳಿ. ಆಮೇಲೆ ಹಲಲಿಯ ಹೇಳಿದ್ರ ದೇವರ ಸ್ತೋತ್ರವಾಗಲಿ. ಆಮೇಲೆ ಇಲ್ಲಿ ವಾಕ್ಯದಲ್ಲಿ ದೇವ್ರ ವಾಕ್ಯ ಹೀಗೆ ಹೇಳ್ತಾ ಇದೆ, ನಾನು ಅವನು ನನ್ನಲ್ಲಿ ನೆಲೆಗೊಂಡಿದ್ರೆ ಹೆಂಗೆ ಫಲ ಬರುತ್ತಂದರೆ ಅದು ಬಹಳ ಫಲ ಕೊಡುವನಂತೆ. ಅಲ್ಪ ಸ್ವಲ್ಪ ಫಲ ಕೊಡ್ತಾನೆ ಅಂತಲೂ ದೇವ್ರ ವಾಕ್ಯ ಹೇಳ್ತಾ ಇಲ್ಲ, ಬಹಳ ಫಲ, ಮೋರ್ ಫ್ರೂಟ್ಸ್ ಇಸ್ ಗಿವ್ ದಟ್ బ్రాంచెస్. ఆమెన్ హల్లెలూయా. ಹಾಗಾದರೆ దేవునిలో మేము నివసించాలి, అప్పుడు మేము ఇచ్చే ಫಲಂగా ఉంటుంది. ಆಮೆನ್ ಹಲ್ಲೆಲೂಯಾ. ಹಾಗಾದರೆ ದೇವರಲ್ಲಿ ನಾವು ಕೊಡುವಂಥ ಫಲ ಅದು ಬಹಳವಾಗಿರಬೇಕೆಂಬುದಾಗಿ ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾನೆ. ಆಮೆನ್ ಹಲ್ಲೆಲೂಯಾ. ಹಾಗಾದರೆ ಯೇಸು ಕೂಡ ಅನೇಕರನ್ನು ರಕ್ಷಣೆಯಲ್ಲಿ ನಡೆಸಿದನು, ಶಿಷ್ಯರನ್ನು ನಡೆಸಿದನು. ಶಿಷ್ಯರು ಕೂಡ ಅನೇಕರನ್ನು ಕ್ರಿಸ್ತನಲ್ಲಿ ನಡೆಸಿದ್ರು, ರಕ್ಷಣೆ ಹೊಂದುವಂತೆ ಮಾಡಿದ್ರು. ಆಮೇಲೆ ಹಲ್ಲೆಲೂಯಾ. ಈ ದಿನ ನಿನ್ನ ಪಾತ್ರ ಏನಾಗಿದೆ? ನಮ್ಮಿಂದ ಅನೇಕರು ರಕ್ಷಣೆ ಬಂದಿದ್ದಾರೆ ಅಥವಾ ಒಬ್ಬರಾದರೂ ಬಂದೇ ಇಲ್ವಾ ಇದುವರೆಗೂ? ಅದು ಪ್ರಶ್ನೆ. ದೇವರ ಆತ್ಮನು ಈ ದಿನ ಸಭ್ಯದ ಎಲ್ಲರ ಸಂಘ ಆತನು ಮಾತನಾಡ್ತಾ ಇದ್ದಾನೆ. ಇದಕ್ಕೆ ನಿಮ್ಮ ಉತ್ತರವನ್ನು ನೀವು ದೇವರಿಗೆ ಕೊಡಲೇಬೇಕು. ಆಮೇಲೆ ಹಲ್ಲೆಲೂಯಾ. ಇದು ರಕ್ಷಣೆ ಹೊಂದಿರೋರಿಗೆ ದೇವರು ಪರಲೋಕದಲ್ಲಿ ಕೇಳ್ತಾನೆ. ಆಮೇಲೆ ಹಲ್ಲೆಲೂಯಾ. ನಾನು ನಿನಗೆ ರಕ್ಷಣೆ ಕೊಟ್ಟು ಇಷ್ಟು ವರ್ಷಗಳ ಕಾಲ ಭೂಮಿಲಿ ನಿನ್ನನ್ನು ಬದುಕಿಸಿದೆ, ನೀನು ಒಂದು ಆತ್ಮಗಾದರೂ ಸ್ವಾರ್ಥ ಸಾರ್ಥ, ಒಂದು ಆತ್ಮಗಾದರೂ ರಕ್ಷಣೆಯಲ್ಲಿ ನಡೆಸ್ದ ಎಂಬುದಾಗಿ ದೇವರು ಪ್ರತಿಯೊಬ್ಬೊಬ್ಬರನ್ನು ಕೂಡ ಪ್ರಶ್ನಿಸುವವನಾಗಿದ್ದಾನೆ. ಆಗ ನಿಮ್ಮ ಉತ್ತರ ದೇವರಿಗೆ ಏನು ಕೊಡ್ತೀರಾ? ಇಲ್ಲ ದೇವ್ರೇ, ನಾನು ಅವತ್ತು ತುಂಬ ಬ್ಯುಸಿ ಇದೆ ಕೆಲಸದಲ್ಲಿ, ಹಂಗಾಗಿ ನಾನು ಎಲ್ಲಿಗೂ ಸ್ವಾರ್ಥ ಸಾರಕ್ಕೆ ಹೋಗಲಿಲ್ಲ, ನನ್ನ ಕುಟುಂಬದಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ದೇವ್ರ, ಹಂಗಾಗಿ ಎಲ್ಲೂ ಸೇವೆಗೂ ಹೋಗಲಿಲ್ಲ, ಸ್ವಾರ್ಥಿಗೂ ಹೋಗಲಿಲ್ಲ ಅಂತ ಕಥೆಗಳೆಲ್ಲ ಹೇಳ್ತಿದ್ರೆ ನಿಮ್ಮದೆಲ್ಲ ಮೊದಲನೇ ದಿನದಿಂದ ಕೊನೆಯ ದಿನದ ತನಕ ಎಲ್ಲ ಹಿಸ್ಟ್ರಿ ಬಯೋಡೇಟಾ ದೇವರ ಪರಲೋಕ ರಾಜ್ಯದಲ್ಲಿ ವಿಡಿಯೋ ಸಮೇತ ಆಡಿಯೋ ಎಲ್ಲ ಕೂಡ ಅಲ್ಲೇ ರೆಕಾರ್ಡ್ ಆಗಿದೆ. ಆಮೇಲೆ ಹಲ್ಲೆಲೂಯಾ. ಒಂದು ಮೊಬೈಲ್ ಹಿಸ್ಟ್ರಿ ತೆಗೆದ್ರೆ ಏನೇನೆಲ್ಲ ಸರ್ಚ್ ಮಾಡಿದ್ರು ಹುಡುಕಿದ್ರು ಅದೆಲ್ಲ ಹಿಸ್ಟ್ರಿಯಲ್ಲಿರುತ್ತೆ. ಲೋಕದ ಹಿಸ್ಟ್ರಿನೇ ಇಷ್ಟೆಲ್ಲ ಲೋಕದ ಜನ ತೆಗೆದು ತೋರಿಸಿದ್ರೆ ಪರಲೋಕದ ದೇವರು ನೀವು ಎಳೆ ಮಗು ಆಗಿದ್ದಾಗಲಿಂದ ತಾತ ಅಜ್ಜಿ ಆಗಿ ಸಾಯೋವ್ರಿಗೂ ಏನೇನೆಲ್ಲ ಕೆಲಸ ಮಾಡಿರ್ತಾರೋ ಅದೆಲ್ಲ ಹಿಸ್ಟ್ರಿ ಪರಲೋಕದಲ್ಲಿ 100% ದೇವರ ಹತ್ರ ಐತೆ. ನೀವು ಅಲ್ಲಿ ಸುಳ್ಳಂತೂ ಹೇಳೋಕ್ಕಾಗೋದೇ ಇಲ್ಲ. ಅದು ಸುಳ್ಳಿನ ಸಾಮ್ರಾಜ್ಯನೇ ಅಲ್ಲ, ಅದು ಸತ್ಯದ ಸಾಮ್ರಾಜ್ಯ. ಸತ್ಯವಾದ ದೇವರು ಅಲ್ಲಿ ಪ್ರತಿಯೊಬ್ಬರ ಬಯೋಡಾಟಾ ತೆಗೆದು ತೋರಿಸ್ಬಿಡ್ತಾನೆ. ನೋಡಪ್ಪ, ನೀನು ಅವತ್ತು ಸ್ವಾತಿ ಹೋಗಂದ್ರೆ ಎಷ್ಟು ಬ್ಯುಸಿ ಇದ್ದೆ ಅಂದರೆ ಎಷ್ಟು ಬ್ಯುಸಿ ಇದ್ದೆ ನೋಡಿ ವಿಡಿಯೋ ಅಂತ ದೇವರು ಎಲ್ಲ ಬ್ರದರ್ ಸಿಸ್ಟರ್ ನಿಮ್ಮೆಲ್ಲ ಹಿಸ್ಟ್ರಿ ದೇವ್ರ ಹತ್ರ ಇದೆ. ಹಾಗಾಗಿ ಎಲ್ಲಿ ಕಥೆಗಳು ಎಲ್ಲಿ ತಪ್ಪಿಸ್ಕೋಬೋದು? ಲೋಕದಲ್ಲಿ. ಪರಲೋಕದಲ್ಲಿ ನಿಮ್ಮನ್ನು
ಅಲ್ಲಾಡಕ್ಕೂ ಬಿಡ್ದಂಗೆ ದೇವ್ರು ಏನೇನೆಲ್ಲ ಮಾಡಬೇಕು ಎಲ್ಲ ಮಾಡ್ತಾನೆ. ಆದ್ದರಿಂದ ಬಹಳ ಬಹಳ ಎಚ್ಚರಿಕೆ ಆಗಿರಿ. ನೀವು ದೇವರಲ್ಲಿ ರಕ್ಷಣೆ ಹೊಂದಿದ ಮೇಲೆ ಫಲ ಕೊಡು